ಗೆಳೆಯರೆ, ಕನ್ನಡಕ್ಕೆ ಬರಲೇಬೇಕಾಗಿದ್ದ ಒಂದು ಬಹಳ ಮುಖ್ಯವಾದ ಪುಸ್ತಕ ಮೂಕನಾಯಕ. ಈ ಪುಸ್ತಕದ ವಿಶೇಷ ಏನು ಅಂತ ಹೇಳಿದ್ರೆ, 1920ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಮೂಕನಾಯಕ ಅಂತ ಒಂದು ಪತ್ರಿಕೆಯನ್ನು ಶುರು ಮಾಡ್ತಾರೆ. ಆ ಪತ್ರಿಕೆಯಲ್ಲಿ ಅವರು ಬರೆದಿರುವಂತ ಸಂಪಾದಕೀಯ ಬರಹಗಳ ಸಂಗ್ರಹವನ್ನ ಕನ್ನಡಕ್ಕೆ ಅನುವಾದಿಸಿ, ಹಿಂದಿಯಿಂದ ಕನ್ನಡಕ್ಕೆ ಅನುವಾದಿಸಿ ಈ ಪುಸ್ತಕವನ್ನು ಮುದ್ರಣ ಮಾಡಿದ್ದಾರೆ. ಸೊ 1920ರಲ್ಲಿ ಅಂಬೇಡ್ಕರ್ ಅವರು ಯಾಕೆ ಈ ಪತ್ರಿಕೆಯನ್ನು ಶುರು ಮಾಡಿದ್ರು ಅನ್ನೋದು ಬಹಳ ಮುಖ್ಯವಾದ ಕಂಟೆಂಟ್ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ, ನಾವು ಈಗ ಪ್ರೆಸೆಂಟ್ಗೆ ನಮ್ಮ ಮೀಡಿಯಾದವರು, ಪತ್ರಿಕೆಯವರು ಯಾವ ರೀತಿ ಒಂದು ಸತ್ಯ ಮತ್ತೆ ಹಲವು ರಾಜಕೀಯ ವಿಚಾರಗಳನ್ನ ಮುಚ್ಚಿಟ್ಟು ಜನಗಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಫಿಲ್ಟರ್ ಮಾಡಿ ಏನ್ ತೋರಿಸ್ತಾ ಇದ್ದಾರೆ, ಅದೇ ರೀತಿ 1920 ಅಂಬೇಡ್ಕರ್ ಅವರ ಕಾಲದಲ್ಲೂ ಅಗಾಧವಾಗಿ ನಡೀತಾ ಇತ್ತು. ವೈದಿಕ ಸಾಹಿತಿ, ಪುರೋಹಿತ ಶಾಹಿ ಪತ್ರಿಕೆಗಳಂತೂ ಯಾವ ವಿಚಾರನ ನಾವು ಜನಗಳಿಗೆ ತಲುಪಿಸ್ಬೇಕು ಅಂತ ಬಹಳಷ್ಟು ಫಿಲ್ಟರ್ ಮಾಡಿ ಜನಗಳ ಮುಂದೆ ಇಡ್ತಾ ಇದ್ರು. ಅದನ್ನೇ ಎಲ್ಲ ವರ್ಗದವರು ಓದ್ತಾ ಇದ್ರು. ಅದನ್ನ ಮೆಟ್ಟಿ ಸತ್ಯದ ವಿಚಾರಗಳನ್ನ ಮತ್ತೆ ಚರ್ಚೆ ಮಾಡಲೇಬೇಕಾದಂಥ ವಿಚಾರಗಳನ್ನ, ಹಲವು ರಾಜಕೀಯ ಚಿಂತನೆಗಳನ್ನ ಜನಗಳ ಮುಂದೆ ಇಡಬೇಕು ಅನ್ನೋ ಉದ್ದೇಶದಿಂದ ಅಂಬೇಡ್ಕರ್ ಅವರು ಮೂಕನಾಯಕ ಅಂತ ಪತ್ರಿಕೆನ ಶುರು ಮಾಡಿದ್ರು. ಅದು ಸರಿಸುಮಾರು 12-13 ಸಂಚಿಕೆ ಏನೋ ಬಂದಿದೆ ಟೋಟಲ್ ಆಗಿ. ಸೊ ಅದರಲ್ಲಿ ಅಷ್ಟು ವಿಶೇಷ ಹೊಂದಿರುವಂಥ ಈ ಪುಸ್ತಕ ಈಗ ಕನ್ನಡಕ್ಕೆ ಬಂದಿದೆ. ಸೊ ರಾಜಕೀಯ ಚಿಂತನೆಗಳು ಮತ್ತೆ ಮುಖ್ಯವಾಗಿ ಪತ್ರಿಕೆ ಮೀಡಿಯಾದಲ್ಲಿ ಯಾರು ಹೆಚ್ಚಿಗೆ ಆಸಕ್ತಿ ಇರೋರು, ಪ್ರಸ್ತುತ ರಾಜಕೀಯ ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು ಅನ್ನೋರು ದಯವಿಟ್ಟು ಈ ಪುಸ್ತಕನ ಓದಲೇಬೇಕು. ಈ ಪುಸ್ತಕ ಈಗ ನಮ್ಮ ಬೀಟಲ್ ಬುಕ್ ಶಾಪ್ನಲ್ಲಿ ಲಭ್ಯ, ವಿಜಯನಗರದಲ್ಲಿ. ಸೊ ನೀವು ಇಲ್ಲಿ ಬಂದು ಕೊಂಡ್ಕೋಬಹುದು, ಅಥವಾ ನಿಮ್ಮ ಮನೆ ಬಾಗಿಲು ತರಿಸ್ಕೋಬೇಕಂದ್ರೆ ದಯವಿಟ್ಟು ನಮ್ಮ ಮೊಬೈಲ್ ನಂಬರ್ ವಾಟ್ಸಪ್ ಮಾಡಿ, ಅಥವಾ ನಮ್ಮ ವೆಬ್ಸೈಟ್ಗೆ ಹೋಗಿ ನೀವು ಆರ್ಡರ್ ಮಾಡಿದ್ರೆ ಸಾಕು, ನಾವು ಕಳಿಸ್ಕೊಡ್ತೀವಿ. ಧನ್ಯವಾದ.